ನಮ್ಗೆಲ್ಲರಿಗೂ ಗಂಟೆಗಟ್ಲೆ ಮೊಬೈಲ್ ನೋಡಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಗುರಿ ಇಲ್ದೆ ಸುಮ್ನೆ ಸ್ಕ್ರೋಲ್ ಮಾಡೋಕೆ ಯಾವ ಕಷ್ಟನೂ ಆಗಲ್ಲ. ಹೌದು, ಅದಕ್ಕೆ ಯಾವ ಸ್ಫೂರ್ತಿನೂ ಬೇಕಾಗಿಲ್ಲ. ಕರೆಕ್ಟ್. ಆದ್ರೆ ನಾವು ವರ್ಷಗಳಿಂದ ಕನಸ್ ಕಾಣ್ತಿರೋ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡೋಕೆ, ಇಲ್ಲಾಂದ್ರೆ ಹೊಸ ಭಾಷೆ ಕಲಿಯೋಕೆ ಕನಿಷ್ಠ ದಿನದಲ್ಲಿ ಒಂದು 10 ನಿಮಿಷ ಮೀಸಲಿಡೋಕ್ಕೂ ಬೆವರು ಸುರಿಯುತ್ತೆ. ಯಾಕೆ ಹೀಗೆ? ನಾವೆಲ್ಲರೂ ಅನ್ಕೊಳ್ಳೋ ಹಾಗೆ ಇದು ಟೈಮ್ ಪ್ರಾಬ್ಲಮ್ ಅಲ್ಲ. ಖಂಡಿತ ಅಲ್ಲ. ಹಾಗೇನೆ ಹಣದ ಸಮಸ್ಯೆಯೂ ಅಲ್ಲ. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಸ್ಟೀವನ್ ಪ್ರೆಸ್ಫೀಲ್ಡ್ ಅವರ ದ ವಾರ್ ಆಫ್ ಆರ್ಟ್ ಅನ್ನೋ ಪುಸ್ತಕದ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ತಗೊಂಡಿದೀವಿ. ಇದರ ಪ್ರಕಾರ ಒಂದು ಆಘಾತಕಾರಿ ಸತ್ಯ ಹೊರಬೀಳುತ್ತೆ. ಅಂದ್ರೆ ನಮ್ಮ ಯಶಸ್ಸಿಗೆ, ನಮ್ಮ ಕನಸುಗಳಿಗೆ ಅಡ್ಡಿಯಾಗಿರೋದು ಹೊರಗಿನ ಯಾವ ಶಕ್ತಿನೂ ಅಲ್ಲ, ಬದ್ಲಾಗಿ ನಮ್ಮ ಒಳಗೆ ಇರೋ ಒಂದು ಅಗೋಚರ ಶತ್ರು. ಸರಿ, ಈ ಶತ್ರು ಯಾರು, ಅದು ಹೇಗೆ ನಮ್ಮನ್ನ ಮರುಳು ಮಾಡತ್ತೆ, ಮತ್ತೆ ಅದನ್ನ ಸೋಲಿಸೋದು ಹೇಗೆ ಅನ್ನೋದನ್ನ ಇವತ್ತು ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ನೋಡಿ, ಇದು ಕೇವಲ ಒಂದು ಪುಸ್ತಕದ ವಿಶ್ಲೇಷಣೆ ಅಂತ ನಾನು ಹೇಳಲ್ಲ. ಬದಲಾಗಿ ಇದು ಮನುಷ್ಯನ ಮನಸ್ಸಿನೊಳಗೆ ಪ್ರತಿದಿನ ಪ್ರತಿಕ್ಷಣ ನಡೆಯೋ ಒಂದು ಮೌನ ಯುದ್ಧದ ನೈಜ ಚಿತ್ರಣ. ಹೌದು. ಪ್ರೆಸ್ಫೀಲ್ಡ್ ಅವರು ಈ ಆಂತರಿಕ ಶತ್ರುವಿಗೆ ರೆಸಿಸ್ಟೆನ್ಸ್ ಅಥವಾ ಆಂತರಿಕ ವಿರೋಧ ಅಂತ ಹೆಸರು ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಬಾಹ್ಯ ಅಡೆತಡೆಗಳ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೊಳ್ತೀವಿ. ಆರ್ಥಿಕ ಮುಗ್ಗಟ್ಟು ಇರ್ಬೋದು, ಸರಿಯಾದ ಕಾಂಟ್ಯಾಕ್ಟ್ಸ್ ಇಲ್ಲ ಅನ್ನೋದಿರ್ಬೋದು. ಅದೇ ಹೊರಗಿನ ನೆಪಗಳು. ಎಕ್ಸಾಕ್ಟ್ಲಿ. ಆದರೆ ಈ ಆಂತರಿಕ ಅಡೆತಡೆ ಇದೆಯಲ್ಲ, ಈ ರೆಸಿಸ್ಟೆನ್ಸ್, ಇದು ಬಾಹ್ಯ ಸಮಸ್ಯೆಗಳಿಗಿಂತ 1000 ಪಟ್ಟು ಹೆಚ್ಚು ಅಪಾಯಕಾರಿ. 1000 ಪಟ್ಟು. ಯಾಕೆ ಅಷ್ಟು ಡೇಂಜರಸ್ ಇದು? ಯಾಕಂದ್ರೆ ಅದು ಅಗೋಚರವಾಗಿರುತ್ತೆ. ಅದು ನಮ್ಮ ಆಲೋಚನೆಗಳ ಮೂಲಕನೇ ಬರುತ್ತೆ, ಮತ್ತೆ ನಮ್ದೇ ಧ್ವನಿಯಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ನಾವೆಲ್ಲರೂ ನಾಳೆ ಮಾಡೋಣ, ಇನ್ನಷ್ಟು ಪ್ರಿಪರೇಷನ್ ಬೇಕು ಅಂತ ಅನ್ಕೊಳ್ತೀವಲ್ಲ, ಆ ಪ್ರತಿಯೊಂದು ಕ್ಷಣವೂ ಈ ರೆಸಿಸ್ಟೆನ್ಸ್ನ ಗೆಲುವಾಗಿರುತ್ತೆ. ವಾವ್! ಅಂದ್ರೆ ಬರೀದೇ ಉಳಿದಿರೋ ಕಾದಂಬರಿಗಳು, ಶುರು ಮಾಡಿದ ಬಿಸ್ನೆಸ್ ಐಡಿಯಾಗಳು, ವರ್ಷಾನುಗಟ್ಲೆ ಪೆಂಡಿಂಗ್ ಇರೋ ಪ್ರಾಜೆಕ್ಟ್ಸ್ ಇವೆಲ್ಲದ್ರೆ ಹಿಂದೆ ಇರೋದು ಇದೇ ಶಕ್ತಿನಾ? 100ಕ್ಕೆ 100. ಆದ್ರೆ ಈ ರೆಸಿಸ್ಟೆನ್ಸ್ ಅಂದ್ರೆ ಕೇವಲ ಸೋಮಾರಿತನ ಅಂತ ಅನ್ಕೊಳ್ಳೋದು ಒಂದು ದೊಡ್ಡ ತಪ್ಪು ಅಲ್ವಾ? ಮೂಲಗಳ ಪ್ರಕಾರ ಸೋಮಾರಿತನಕ್ಕೂ ಮತ್ತೆ ಈ ಆಂತರಿಕ ವಿರೋಧಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದ್ರೆ ಅದೇ. ರೆಸಿಸ್ಟೆನ್ಸ್ ಅಂದ್ರೆ ಜಸ್ಟ್ ಸೋಮಾರಿತನ ಅಲ್ಲ. ಓಕೆ. ಸೋಮಾರಿತನದಲ್ಲಿ ಯಾವುದೇ ನಿರ್ದಿಷ್ಟ ಪ್ಲಾನ್ ಇರಲ್ಲ, ಅದೊಂದು ಜಡತ್ವ ಅಷ್ಟೇ. ಆದ್ರೆ ರೆಸಿಸ್ಟೆನ್ಸ್ ಹಾಗಲ್ಲ, ಅದೊಂದು ಅತ್ಯಂತ ಬುದ್ಧಿವಂತ, ಸಕ್ರಿಯ ಮತ್ತು ಚಾಣಾಕ್ಷ ಮಾನಸಿಕ ಶಕ್ತಿ. ಅಂದ್ರೆ ಅದಕ್ಕೊಂದು ತಂತ್ರ ಇರುತ್ತೆ. ಖಂಡಿತ. ನಮ್ಮ ಬ್ರೈನ್ ಯಾವಾಗಲೂ ತನ್ನ ಎನರ್ಜಿನ ಸೇವ್ ಮಾಡ್ಕೊಳ್ಳೋಕೆ, ಅಂದ್ರೆ ಎನರ್ಜಿ ಕನ್ಸರ್ವೇಷನ್ ಮಾಡೋಕೆ, ಮತ್ತೆ ಹಳೆಯ ಅಭ್ಯಾಸಗಳಲ್ಲೇ ಸೇಫ್ ಆಗಿರೋಕೆ ಇಷ್ಟಪಡುತ್ತೆ. ರೈಟ್, ಕಂಫರ್ಟ್ ಝೋನ್. ಹೌದು. ನಾವೇನಾದ್ರೂ ಒಂದು ಮೀನಿಂಗ್ಫುಲ್ ಆದ, ಹೊಸತಾದ ಅಥವಾ ನಮ್ಮ ಲೈಫನ್ನೇ ಚೇಂಜ್ ಮಾಡಬಲ್ಲ ಕೆಲಸ ಮಾಡಕ್ ಹೊರಟಾಗ ಮಾತ್ರ ಈ ಶಕ್ತಿ ಪ್ರತ್ಯಕ್ಷ ಆಗತ್ತೆ. ಅದು ನಮ್ಮ ಮುಂದೆ ಬಂದು ನಿನಗೆ ಈ ಕೆಲಸ ಮಾಡೋಕೆ ಭಯ ಆಗ್ತಿದೆ ಅಂತ ಡೈರೆಕ್ಟ್ ಆಗಿ ಒಪ್ಪಿಕೊಳ್ಳಲ್ಲ. ಇಲ್ಲ, ಹಾಗೆ ಹೇಳಿದ್ರೆ ನಾವೇ ಅದನ್ನ ಸೋಲ್ಸ್ಬಿಡ್ತೀವಿ. ಕರೆಕ್ಟ್. ಬದಲಾಗಿ ಅದು ಅತ್ಯಂತ ಪ್ರಾಯೋಗಿಕತೆಯ ಸೋಗ್ನಾಲ್ ಬರುತ್ತೆ. ಪರ್ಫೆಕ್ಷನಿಸಮ್ ಹುಚ್ಚು, ಇನ್ನಷ್ಟು ರಿಸರ್ಚ್ ಮಾಡಬೇಕು ಅನ್ನೋ ನೆಪ, ಅಥವಾ ಟೆಂಪರರಿಯಾಗಿ ಪೋಸ್ಟ್ಪೋನ್ ಮಾಡೋ ರೂಪದಲ್ಲಿ ಬರುತ್ತೆ. ಇದು ಎಷ್ಟು ಲಾಜಿಕಲ್ ಆಗಿ ಕಾಣುತ್ತೆ ಅಂದ್ರೆ, ನಮಗೆ ಗೊತ್ತಿಲ್ಲದೇನೆ ನಾವು ಅದರ ಜೊತೆ ಕೈ ಜೋಡಿಸ್ತೀವಿ. ಇದನ್ನ ಕೇಳ್ತಿದ್ರೆ ಇದೊಂದು ರೀತಿ ನಿರಂತರವಾಗಿ ರೂಪಾಂತರಗೊಳ್ಳೋ ವೈರಸ್ ಥರನೇ ಫೀಲ್ ಆಗ್ತಿದೆ. ಹೌದು, ಒಳ್ಳೆ ಹೋಲಿಕೆ. ಒಂದು ದೈನಂದಿನ ಎಕ್ಸಾಂಪಲ್ ತಗೊಳ್ಳೋಣ. ನಮಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಶುರು ಮಾಡಬೇಕು ಅಥವಾ ಒಂದು ಲೇಖನ ಬರಿಬೇಕು ಅಂತ ಅನಿಸಿದ ತಕ್ಷಣ ಇದ್ದಟ್ಟಿದ್ದಂತೆ ನಮ್ಮ ರೂಮ್ ಕ್ಲೀನ್ ಮಾಡೋ ನೆನಪಾಗುತ್ತೆ. ಪ್ರತಿಯೊಬ್ಬರಿಗೂ ಆಗುವ ಅನುಭವ ಇದು ಅಲ್ವಾ? ನನ್ನ ಸುತ್ತಮುತ್ತ ಇರೋ ಜಾಗ ಶುಚಿಯಾಗಿದ್ರೆ ಮಾತ್ರ ನಾನು ಏಕಾಗ್ರತೆಯಿಂದ ಕೆಲಸ ಮಾಡೋಕ್ ಸಾಧ್ಯ ಅಂತ ನಮ್ಗೆ ನಾವೇ ಸಮರ್ಥಿಸ್ಕೊಳ್ತೀವಿ. ನಿಜ. ರೂಮ್ ಕ್ಲೀನ್ ಮಾಡೋದು ಕೆಟ್ಟ ಕೆಲಸ ಏನಲ್ಲ. ಆದ್ರೆ ಆ ನಿರ್ದಿಷ್ಟ ಕ್ಷಣದಲ್ಲಿ ಆ ಕೆಲಸ ನಮಗೆ ಎದುರಾಗಿರೋ ಆ ಮಾನಸಿಕ ಶ್ರಮದಿಂದ ಎಸ್ಕೇಪ್ ಆಗೋಕೆ ಮಾಡೋ ಒಂದು ಉಪಾಯ ಆಗಿರುತ್ತೆ. ಎಕ್ಸಾಕ್ಟ್ಲಿ. ವಾಸ್ತವದಲ್ಲಿ ನಾವು ನಮ್ಮ ಮೂಲ ಕೆಲಸದಿಂದ ಓಡಿಗೋಗ್ತೀವಿ ಅನ್ನೋದನ್ನ ಮುಚ್ಚಿಡೋಕೆ ನಮ್ಮ ಬ್ರೈನ್ ಹೆಣೆಯೋ ಒಂದು ಅತ್ಯದ್ಭುತ ನಾಟಕ ಇದು. ನೀವು ಹೇಳಿದ್ದು 100ಕ್ಕೆ 100 ಸರಿ. ರೆಸಿಸ್ಟೆನ್ಸ್ ನಮ್ಮ ಮನಸ್ಸಿನ ಅತಿ ದೊಡ್ಡ ಲಾಯರ್ ತರ ಕೆಲಸ ಮಾಡುತ್ತೆ. ಲಾಯರ್? ಹೌದು. ಅದು ನಮ್ಮ ಪ್ರತಿಯೊಂದು ವಿಳಂಬವನ್ನು ಬಹಳ ಸಮರ್ಥವಾಗಿ, ಕೋರ್ಟ್ನಲ್ಲಿ ವಾದ ಮಾಡೋ ತರ ನಮ್ಮ ಮುಂದಿಡುತ್ತೆ. ನನ್ಗೆ ಇನ್ನಷ್ಟು ಕಲಿಯೋ ಅಗತ್ಯ ಇದೆ, ಈ ವಾರ ನನಗೆ ಆಫೀಸ್ನಲ್ಲಿ ಬಹಳ ಪ್ರೆಷರ್ ಇದೆ, ಸೋಮವಾರದಿಂದ ಹೊಸ್ದಾಗಿ ಶುರು ಮಾಡೋಣ, ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಶುರು ಮಾಡ್ತೀನಿ ಅಂತ. ಅದೇ, ನನ್ನ ಬಳಿ ಇನ್ನೂ ಸರಿಯಾದ ಪ್ಲಾನ್ ಇಲ್ಲ. ಇವೆಲ್ಲವೂ ಮೇಲ್ನೋಟಕ್ಕೆ ಬಹಳ ಪಾಸಿಟಿವ್ ಆದ ಕಾರಣಗಳ ಥರನೇ ಕಾಣುತ್ತವೆ.
ಆದರೆ ಈ ಸಣ್ಣ ಸಣ್ಣ ದಿನನಿತ್ಯದ ನೆಪಗಳು ಒಟ್ಟಾಗಿ ಸೇರಿ ವರ್ಷಗಳೇ ಉರುಳು ಹೋಗ್ತವೆ. ನಿಜ. ಸೈಕಾಲಜಿ ಪ್ರಕಾರ ನಾವು ಏನನ್ನಾದ್ರೂ ಕ್ರಿಯೇಟ್ ಮಾಡೋಕ್ ಹೋದಾಗ ನಮ್ಮ ಈಗೋಗೆ ಪೆಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ನಾನು ಬರೀದೇ ಇದ್ರೆ ನನ್ನ ಬರಹ ಕೆಟ್ಟದಾಗಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಅನ್ನೋದು ಈ ರೆಸಿಸ್ಟೆನ್ಸ್ ಒಳಗಿರೋ ಲಾಜಿಕ್. ವಾವ್, ಇದು ಡೀಪ್ ಆಗಿದೆ. ನಮ್ಮ ಕಾರಣಗಳು ವಾಸ್ತವದಲ್ಲಿ ಸುಂದರವಾಗಿ ಡೆಕೋರೇಟ್ ಮಾಡಿರೋ ನಮ್ಮದೇ ಭಯ ಅನ್ನೋದನ್ನು ಒಪ್ಕೊಳ್ಳೋಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಇದು ಅರ್ಥ ಆಗತ್ತೆ. ಆದ್ರೆ ಈ ರೆಸಿಸ್ಟೆನ್ಸು ಒಂದು ವಕ್ರವಾದ ದಿಕ್ಸೂಚಿ ಅಂದ್ರೆ ಟ್ವಿಸ್ಟೆಡ್ ಕಂಪಾಸ್ ತರ ಕೆಲಸ ಮಾಡುತ್ತೆ ಅಂತ ಪ್ರೆಸ್ಫೀಲ್ಡ್ ಹೇಳ್ತಾರೆ. ಹೌದು. ಅಂದ್ರೆ ಕೆಲ್ಸ ಎಷ್ಟು ಮುಖ್ಯವೋ ಆ ಕೆಲ್ಸದ ಬಗ್ಗೆ ವಿರೋಧ ಅಷ್ಟು ಪ್ರಬಲವಾಗಿರುತ್ತೆ ಅಂತ. ನಾವು ಮೊಬೈಲ್ ನೋಡುವಾಗ ಅಥವಾ ನೆಟ್ಫ್ಲಿಕ್ಸ್ ನೋಡುವಾಗ ಈ ವಿರೋಧ ಬರಲ್ಲ. ಆದ್ರೆ ಹೊಸ ಭಾಷೆ ಕಲಿಯುವಾಗ ಬರುತ್ತೆ. ಈ ದಿಕ್ಸೂಚಿ ನಮ್ಗೆ ಏನನ್ನ ತೋರಿಸ್ತಿದೆ? ಈ ದಿಕ್ಸೂಚಿಯ ಥಿಯರಿ ನಮಗೆ ಒಂದು ಸ್ಪಷ್ಟವಾದ ಗೈಡೆನ್ಸ್ ಕೊಡುತ್ತೆ. ಲೈಕ್ ಯಾವ ಕೆಲಸ ನಮ್ಮನ್ನ ಬೆಳೆಸುತ್ತೋ, ನಮ್ಮನ್ನ ಹೈಯರ್ ಲೆವೆಲ್ಗೆ ತಗೊಂಡು ಹೋಗುತ್ತೋ, ಮತ್ತೆ ನಮ್ಮಿಂದ ಏನಾದರೂ ಮಹತ್ವದನ್ನ ನಿರೀಕ್ಷೆ ಮಾಡುತ್ತೋ ಆ ಕೆಲಸನ ಮಾಡಕ್ಕೆ ಮಾತ್ರ ರೆಸಿಸ್ಟೆನ್ಸ್ ಬಿಡಲ್ಲ. ಅಂದ್ರೆ ಅದು ನಮ್ಮ ಗ್ರೋತ್ ಅನ್ನ ತಡೆಯುತ್ತೆ. ಕರೆಕ್ಟ್. ನಾವು ಟಿವಿ ನೋಡುವಾಗ ನಮ್ಮ ಅಸ್ತಿತ್ವಕ್ಕೆ ಅಂದ್ರೆ ನಮ್ಮ ಈಗಿನ ಐಡೆಂಟಿಟಿಗೆ ಯಾವುದೇ ಅಪಾಯ ಇರಲ್ಲ. ಆದರೆ ಒಂದು ಮೀನಿಂಗ್ಫುಲ್ ಕೆಲಸ ಕೈಗೆತ್ಕೊಂಡಾಗ ನಾವು ನಮ್ಮ ಕಂಫರ್ಟ್ ಝೋನ್ಗೂ ಹೊರಬರ್ಬೇಕಾಗತ್ತೆ. ನಾವು ಚೇಂಜ್ ಆಗ್ಬೇಕು. ಹೌದು, ನಾವು ಬದಲಾಗಬೇಕಾಗತ್ತೆ. ಹಾಗಾಗಿ ನಾವು ಯಾವ ಕೆಲಸ ಮಾಡೋಕೆ ಅತಿ ಹೆಚ್ಚು ಹಿಂಜರಿತೀವೋ, ಯಾವ ಕೆಲಸದ ಬಗ್ಗೆ ನಮಗೆ ಅತಿ ಹೆಚ್ಚು ಆತಂಕ ಇದೆಯೋ ಅದೇ ಕೆಲಸ ನಮ್ಮ ಫ್ಯೂಚರ್ಗೆ ಅತಿ ಮುಖ್ಯವಾದದ್ದು ಅನ್ನೋದನ್ನ ಈ ವಿರೋಧವೇ ನಮಗೆ ಸೂಚಿಸುತ್ತೆ. ಅಂದ್ರೆ ಭಯನೇ ನಮ್ಮ ದಿಕ್ಸೂಚಿ. ಎಕ್ಸಾಕ್ಟ್ಲಿ. ರೆಸಿಸ್ಟೆನ್ಸ್ ಎಲ್ಲಿ ಹೆಚ್ಚಿದೆಯೋ ಅಲ್ಲಿಯೇ ನಮ್ಮ ನಿಜವಾದ ಬೆಳವಣಿಗೆ ಅಡಗಿದೆ ಅಂತ ಅರ್ಥ. ಇಲ್ಲಿಯೇ ಇದು ನಿಜವಾಗೂ ಕುತೂಹಲಕಾರಿಯಾಗೋದು. ಒಂದು ನಿಮಿಷ, ನಾವು ಹೊಸ್ತೇನಾದ್ರೂ ಮಾಡೋಕ್ ಹೋದಾಗ ನಮಗೆ ಸೋಲಿನ ಭಯ ಇರತ್ತೆ ಅನ್ನೋದು ಅರ್ಥ ಆಗತ್ತೆ. ಸೋತ್ರೆ ಜನ ಏನಂತಾರೆ, ನಮ್ಮ ಮರ್ಯಾದೆ ಹೋಗತ್ತೆ ಅನ್ನೋ ಭಯ ಕಾಮನ್. ಆದ್ರೆ ಈ ಮೂಲಗಳಲ್ಲಿ ಹೇಳಿರೋ ಹಾಗೆ ಯಶಸ್ಸಿನ ಭಯ ಅಂದ್ರೆ ಫಿಯರ್ ಆಫ್ ಸಕ್ಸೆಸ್ ಕಾಡುತ್ತೆ ಅಂದ್ರೆ ಏನು? ಇದು ಕೇಳೋಕೆ ತೀರಾ ವಿಚಿತ್ರವಾಗಿದೆ. ಜಗತ್ತಿನಲ್ಲಿ ಗೆಲ್ಲೋಕೆ, ಯಶಸ್ವಿ ಆಗೋಕೆ ಯಾರಾದ್ರೂ ಹೆದರ್ತಾರಾ? ಇದೇನಾದ್ರೂ ಕೇವಲ ಕೆಲ್ಸ ಮಾಡದಿರೋ ಸೋಮಾರಿತನವನ್ನ ಕವರ್ ಮಾಡೋ ಒಂದು ಬುದ್ಧಿವಂತ ನೆಪ ಅಲ್ವಾ? ಸಕ್ಸೆಸ್ ಆಗ್ತೀನಿ ಅಂತ ಭಯಪಡೋರು ಇರ್ತಾರಾ? ನೋಡಿ, ಮೇಲ್ನೋಟಕ್ಕೆ ಇದೊಂದು ಪ್ಯಾರಾಡಾಕ್ಸ್ ತರ, ಅಂದ್ರೆ ವಿರೋಧಾಭಾಸದ ತರ ಕಂಡ್ರು ಸೈಕಾಲಜಿಯ ಆಳದಲ್ಲಿ ಇದು ಸಂಪೂರ್ಣ ಸತ್ಯ. ಓ ಹೌದಾ? ಹೌದು. ಯಶಸ್ಸಿನ ಭಯ ಅನ್ನೋದು ಸೋಲಿನ ಭಯಕ್ಕಿಂತಲೂ ಹೆಚ್ಚು ಆಳವಾದದ್ದು ಮತ್ತೆ ಕಾಂಪ್ಲೆಕ್ಸ್ ಆದದ್ದು. ಯಾಕಂದ್ರೆ ಸೋಲು ನಮ್ಮನ್ನ ಈಗಿರೋ ಸ್ಥಿತಿಯಲ್ಲೇ ಉಳಿಸುತ್ತೆ, ಆದರೆ ಯಶಸ್ಸು ನಮ್ಮ ಐಡೆಂಟಿಟಿನ, ನಮ್ಮ ಗುರುತಿನೇ ಸಮೂಲವಾಗಿ ಬದಲಾಯಿಸ್ಬಿಡುತ್ತೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತನಾ? ಕೇವಲ ಲೈಫ್ ಸ್ಟೈಲ್ ಅಲ್ಲ. ಒಮ್ಮೆ ನಾವು ಯಶಸ್ವಿಯಾದರೆ ಅಥವಾ ನಮ್ಮ ಕನಸನ್ನ ನನಸು ಮಾಡಿದರೆ ಸಮಾಜ ನಮ್ಮಿಂದ ಮತ್ತಷ್ಟು ಕನ್ಸಿಸ್ಟೆನ್ಸಿನ, ಹೆಚ್ಚಿನ ಜವಾಬ್ದಾರಿನ ನಿರೀಕ್ಷೆ ಮಾಡುತ್ತೆ. ನಾವು ಕೇವಲ ಸಾಮರ್ಥ್ಯ ಇರೋ ವ್ಯಕ್ತಿ, ಲೈಕ್ ಪರ್ಸನ್ ವಿತ್ ಪೊಟೆನ್ಷಿಯಲ್ ಅನ್ನೋ ಭ್ರಮೆಯಲ್ಲಿ ಜೀವಿಸೋದು ಬಹಳ ಸುಲಭ ಮತ್ತೆ ಸೇಫ್. ಓ, ನಾನೇನಾದ್ರೂ ಮಾಡಿದ್ರೆ ಸೂಪರ್ ಆಗಿ ಮಾಡ್ತೀನಿ ಅಂತ ಬರೀ ಅನ್ಕೊಂಡಿರೋದು. ಅದೇ, ನಾನು ಮನಸ್ಸು ಮಾಡಿದ್ರೆ ಖಂಡಿತ ದೊಡ್ಡ ಸಾಧನೆ ಮಾಡಬಲ್ಲೆ ಅನ್ನೋ ಆಲೋಚನೆಯೇ ನಮಗೊಂದು ರೀತಿಯ ಮಾನಸಿಕ ಕಂಫರ್ಟ್ ಕೊಡುತ್ತೆ. ಆದ್ರೆ ನಿಜವಾಗಿ ಫೀಲ್ಡ್ಗೆ ಇಳಿದು ಕೆಲಸ ಶುರು ಮಾಡಿದ್ರೆ ಆ ಭ್ರಮೆ ಒಡೆಯೋ ಚಾನ್ಸಸ್ ಇರುತ್ತೆ. ನಮ್ಮ ನಿಜವಾದ ಕೆಪಾಸಿಟಿ ಎಷ್ಟಿದೆ ಅಂತ ನಮಗೇ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್. ನಮ್ಮ ನಿಜವಾದ ಮಿತಿಗಳು ನಮಗೆ ಅರ್ಥ ಆಗ್ತವೆ. ಯಶಸ್ಸು ನಮ್ಮನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡುತ್ತೆ, ಅಂದ್ರೆ ನಮ್ಮನ್ನ ವಲ್ನರಬಲ್ ಆಗಿ ಮಾಡುತ್ತೆ. ಓಹೋ, ಅಂದ್ರೆ ನಾನು ಯಶಸ್ವಿ ಆದ್ರೆ ಪ್ರತಿದಿನವೂ ಅದೇ ಲೆವೆಲ್ನ ಎಕ್ಸಲೆನ್ಸ್ನ ಮೇಂಟೈನ್ ಮಾಡ್ಬೇಕಲ್ಲ ಅನ್ನೋ ಆತಂಕ ನಮ್ಮನ್ನ ತಡೆಯುತ್ತೆ ಅಂತ ಹೇಳ್ತಿದ್ದೀರಾ? ಹೌದು, ನಿಖರವಾಗಿ. ಇದೇ ಕಾರಣಕ್ಕಾಗಿ ನಾವು ಕೇವಲ ಪ್ರಿಪರೇಷನ್ ಹಂತದಲ್ಲೇ ಉಳ್ಕೊಳ್ಳೋಕೆ ಇಷ್ಟಪಡ್ತೇವೆ. ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋ ಫೀಲ್ ನಮಗಿರುತ್ತೆ, ಆದ್ರೆ ನಿಜವಾದ ರಿಸ್ಕ್ ಅನ್ನ, ಅಂದ್ರೆ ರಿಸಲ್ಟ್ ಅನ್ನ ನಾವು ಫೇಸ್ ಮಾಡಲ್ಲ. ಅಂದ್ರೆ ಸೇಫ್ಗೆ ಮಾಡ್ತೀವಿ. ಹೌದು. ಇದನ್ನೇ ಮಾಡರ್ನ್ ವರ್ಲ್ಡ್ನಲ್ಲಿ ಉತ್ಪಾದಕತೆಯ ನಾಟಕ, ಪ್ರೊಡಕ್ಟಿವಿಟಿ ಥಿಯೇಟರ್ ಅಂತ ಕರೆಯೋದು. ಈ ಉತ್ಪಾದಕತೆಯ ನಾಟಕದ ಬಗ್ಗೆ ಇನ್ನಷ್ಟು ಹೇಳಿ. ಇದು ಹೇಗೆ ಕೆಲಸ ಮಾಡುತ್ತೆ? ನನ್ಗಂತೂ ತುಂಬಾ ರಿಲೇಟ್ ಆಗ್ತಿದೆ. ಈ ನಾಟಕ ನಮ್ಮ ಬ್ರೈನ್ನ ಡೋಪಾಮಿನ್ ಸಿಸ್ಟಮ್ ಜೊತೆ ಆಟವಾಡುತ್ತೆ. ಉದಾಹರಣೆಗೆ, ನೀವು ಹೊಸ ಪುಸ್ತಕ ಬರಿಬೇಕು ಅಂತ ಒಂದು ಸುಂದರವಾದ ಕಾಸ್ಟ್ಲಿ ನೋಟ್ಬುಕ್ ಮತ್ತೆ ಪೆನ್ ತಗೊಂಡ್ ಬರ್ತೀರಾ. ಹೌದು, ಸ್ಟೇಷನರಿ ಶಾಪಿಂಗ್. ಆ ಶಾಪಿಂಗ್ ಮಾಡಿದಾಗ ನಮ್ಮ ಬ್ರೈನ್ನಲ್ಲಿ ಒಂದು ಸಣ್ಣ ಯಶಸ್ಸಿನ ಫೀಲ್ ಆಗುತ್ತೆ, ಡೋಪಾಮೈನ್ ರಿಲೀಸ್ ಆಗುತ್ತೆ. ನಾವು ಆರ್ಟಿಕಲ್ಸ್ ಕಲೆಕ್ಟ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಆ ಪ್ರಾಜೆಕ್ಟ್ ಬಗ್ಗೆ ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತೀವಿ, ಬಣ್ಣ ಬಣ್ಣದ ಟೂ ಡೂ ಲಿಸ್ಟ್ ಮಾಡ್ತೀವಿ. ಆದರೆ ನಿಜವಾದ ಕೆಲಸ ಮಾತ್ರ ಆಗಿರಲ್ಲ. ಎಕ್ಸಾಕ್ಟ್ಲಿ. ಇವೆಲ್ಲವೂ ನಮ್ಗೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ನಕಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತವೆ.
ಪ್ಲಾನ್ ಮಾಡೋದು ನಮಗೆ ಯಾವುದೇ ಪೇನ್ ಕೊಡಲ್ಲ, ಅದು ಖುಷಿ ಕೊಡುತ್ತೆ. ಆದ್ರೆ ನಿಜವಾಗಿ ಆ ಖಾಲಿ ಪೇಪರ್ ಮುಂದೆ ಕೂತು ಬರೆಯೋದು ಕಷ್ಟದ ಕೆಲಸ. ಹೌದು, ಅಲ್ಲಿ ರೆಸಿಸ್ಟೆನ್ಸ್ ಶುರುವಾಗುತ್ತೆ. ನಮ್ಮ ಬ್ರೈನ್ ಆ ಕಷ್ಟನ ಅವಾಯ್ಡ್ ಮಾಡಿ ಈಸಿಯಾಗಿ ಸಿಗೋ ಈ ನಕಲಿ ತೃಪ್ತಿಯ ಮೊರೆ ಹೋಗುತ್ತೆ. ನಾವು ಈ ನಾಟಕದಲ್ಲೇ ವರ್ಷಗಳನ್ನೇ ಕಳೆದುಬಿಡ್ಬೋದು. ನಿಜಕ್ಕೂ ಬೆಚ್ಚಿ ಬೀಳಿಸೋ ವಿಚಾರ ಇದು. ಹಾಗಾದ್ರೆ ಈ ಯಶಸ್ಸಿನ ಭಯ ಅಥವಾ ಈ ಪ್ರೊಡಕ್ಟಿವಿಟಿ ಥಿಯೇಟರ್ ಅನ್ನೋ ಕಾಯಿಲೆಗೆ ಸೊಲ್ಯೂಷನ್ ಏನು? ಇಲ್ಲಿಯೇ ನಾವು ಹವ್ಯಾಸಿ ಅಂದ್ರೆ ಅಮೆಚೂರ್ ಮತ್ತು ವೃತ್ತಿಪರ ಅಂದ್ರೆ ಪ್ರೊಫೆಷನಲ್ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ? ನಮ್ಮ ಈ ದಿನನಿತ್ಯದ ನಾಟಕನ್ನ ನಿಲ್ಸೋದ್ ಹೇಗೆ? ಹೌದು, ಈ ಸಂಪೂರ್ಣ ಥಿಯರಿಯ ಅತಿ ಇಂಪಾರ್ಟೆಂಟ್ ಟ್ವಿಸ್ಟ್ ಇಲ್ಲಿರೋದು. ಜಗತ್ತಿನಲ್ಲಿ ಯಾವುದೇ ಫೀಲ್ಡ್ ತಗೊಂಡ್ರೂ ಜನರನ್ನ 2 ಗುಂಪುಗಳಾಗಿ ಡಿವೈಡ್ ಮಾಡ್ಬೋದು: ಹವ್ಯಾಸಿಗಳು ಮತ್ತು ವೃತ್ತಿಪರರು. ಓಕೆ. ಹವ್ಯಾಸಿಗಳು ಯಾವಾಗ್ಲೂ ಸರಿಯಾದ ಮೂಡ್, ಸ್ಫೂರ್ತಿ ಮತ್ತೆ ಕಾನ್ಫಿಡೆನ್ಸ್ಗಾಗಿ ವೇಟ್ ಮಾಡ್ತಾರೆ. ನನಗೆ ಬರೆಯೋಕೆ ಮೂಡಿಲ್ಲ, ಇವತ್ತು ಜಿಮ್ಮಿಗೆ ಹೋಗೋಕೆ ಮೋಟಿವೇಶನ್ ಸಿಗ್ತಿಲ್ಲ, ವಾತಾವರಣ ಸರಿಯಿಲ್ಲ ಅಂತ ನೆಪಗಳನ್ನ ಹುಡುಕ್ತಾರೆ. ರೈಟ್. ಆದ್ರೆ ವೃತ್ತಿಪರರು ಹಾಗಲ್ಲ. ಅವರು ಎಷ್ಟೇ ಸುಸ್ತಾಗಿದ್ರು, ಸ್ಫೂರ್ತಿ ಇಲ್ಲದೇ ಇದ್ರು, ತಲೆನೋವಿದ್ರು, ತಾವು ಅನ್ಕೊಂಡ ಟೈಮ್ಗೆ ಕೆಲಸಕ್ಕೆ ಹಾಜರಾಗ್ತಾರೆ. ಇಲ್ಲಿ ಪ್ರೋ ಆಗಿ ಬದಲಾಗೋದು ಅಂದ್ರೆ ನಮ್ಗೆ ಆ ಕೆಲಸಕ್ಕೆ ಯಾರೋ ಸಂಬಳ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಅಂದ್ರೆ ಅದೊಂದು ಮೈಂಡ್ಸೆಟ್. ಹೌದು, ಅದೊಂದು ಆಂತರಿಕ ಘೋಷಣೆ. ನನ್ನ ಕೆಲ್ಸನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಸೀರಿಯಸ್ ಆಗಿ ತಗೊಳ್ತಿದ್ದೀನಿ ಅನ್ನೋ ಡಿಸಿಷನ್ ಅದು. ಇದನ್ನೇ ನಾವು ಪ್ರತಿದಿನ ಬೆಳಗ್ಗೆ ಹಲ್ಲುಜ್ಜೋ ಪ್ರೋಸೆಸ್ಗೆ ಕಂಪೇರ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಯಾರು ಬೆಳಗ್ಗೆ ಎದ್ದು ಅಬ್ಬಾ ಇವತ್ತು ನನಗೆ ಹಲ್ಲುಜ್ಜೋಕೆ ಬಹಳ ಸ್ಫೂರ್ತಿ ಸಿಗ್ತಿದೆ, ಎಂಥ ಅದ್ಭುತ ಮೂಡ್ ಅಂತ ವೇಟ್ ಮಾಡಲ್ಲ ಅಲ್ವಾ? ಹೌದು. ಹಾಗೇನೇ ನನಗೆ ಇವತ್ತು ಹಲ್ಲುಜ್ಜೋಕೆ ಮೂಡಿಲ್ಲ ಅಂತ ಸ್ಕಿಪ್ ಮಾಡೋದು ಇಲ್ಲ. ಅದೊಂದು ದೈನಂದಿನ ಆಚರಣೆ, ನಮ್ಮ ಡಿಸಿಪ್ಲಿನ್ನ ಒಂದು ಭಾಗ. ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಕೂಡ ಹಾಗೇನೇ ಆಗ್ಬೇಕು ಅನ್ನೋದು ಇದರ ಸಾರಾಂಶ. ಎಕ್ಸಾಕ್ಟ್ಲಿ. ಆದ್ರೆ ಸೈಕೊಲಾಜಿಕಲಿ ನೋಡಿದ್ರೆ ಬರೆಯೋಕೆ ಟ್ರೈ ಮಾಡ್ತಿರೋ ವ್ಯಕ್ತಿಗೂ ಮತ್ತೆ ನಾನೊಬ್ಬ ಬರಹಗಾರ ಅನ್ನೋ ಫೀಲಿಂಗುಗೂ ಏನು ವ್ಯತ್ಯಾಸ ಇದೆ? ಇದು ಆಕ್ಚುಲಿ ಹೇಗೆ ವರ್ಕ್ ಆಡುತ್ತೆ? ಇದು ಕಂಪ್ಲೀಟ್ ಆಗಿ ನಮ್ಮ ಗುರುತಿನ ಬದಲಾವಣೆ, ಅಂದ್ರೆ ಐಡೆಂಟಿಟಿ ಶಿಫ್ಟ್ನ ಪ್ರಕ್ರಿಯೆ. ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ನಂಬಿಕೆಗೂ ಮತ್ತು ನಮ್ಮ ಬಿಹೇವಿಯರ್ಗೂ ಮ್ಯಾಚ್ ಆಗದೆ ಇದ್ದಾಗ ಉಂಟಾಗೋ ಒಂದು ಮಾನಸಿಕ ಸಂಘರ್ಷ ಇದು. ನಾವು ನಮ್ಮನ್ನ ಬರೆಯೋಕೆ ಟ್ರೈ ಮಾಡ್ತಿರೋ ವ್ಯಕ್ತಿ ಅಂತ ಅನ್ಕೊಂಡ್ರೆ ನಾವು ಪ್ರತಿದಿನ ರೆಸಿಸ್ಟೆನ್ಸ್ ಜೊತೆ ನೆಗೋಸಿಯೇಷನ್ ಅಂದ್ರೆ ಚೌಕಾಸಿ ಮಾಡ್ತೀವಿ. ಇವತ್ತು ಬೇಡ, ನಾಳೆ ಬರೀತೀನಿ ಅಂತ. ಹೌದು, ಒಂದು ದಿನ ಬರೀದೇ ಇದ್ರೆ ನಮ್ಮ ಅಸ್ತಿತ್ವಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ. ಆದರೆ ನಾವು ನಮ್ಮನ್ನ ನಾನೊಬ್ಬ ಪ್ರೊಫೆಷನಲ್ ರೈಟರ್ ಅಂತ ಗುರುತಿಸ್ಕೊಂಡಾಗ ಬರೀದೇ ಇರೋದು ನಮಗೆ ಮೆಂಟಲಿ ತೀವ್ರವಾದ ನೋವನ್ನ ಕೊಡುತ್ತೆ. ಯಾಕಂದ್ರೆ ಅದು ನಮ್ಮ ಐಡೆಂಟಿಟಿಗೆ ವಿರುದ್ಧವಾಗಿರುತ್ತೆ. ಕರೆಕ್ಟ್. ಅದು ನಮ್ಮ ಮೂಲ ಗುರುತಿಗೆ ಮಾಡೋ ದ್ರೋಹ ಆಗುತ್ತೆ. ಅಂದ್ರೆ ಮೋಟಿವೇಶನ್ಗಿಂತ ನಮ್ಮ ಐಡೆಂಟಿಟಿ ನಮ್ಮ ವರ್ತನೆನ ಹೆಚ್ಚು ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಮಾಡುತ್ತಾ? ಖಂಡಿತವಾಗಿಯೂ. ಮೋಟಿವೇಶನ್ ಅನ್ನೋದು ಹವಾಮಾನ ಇದ್ದ ಹಾಗೆ. ಒಂದು ದಿನ ಇರುತ್ತೆ, ನೆಕ್ಸ್ಟ್ ಡೇ ಇರಲ್ಲ. ಆದ್ರೆ ಐಡೆಂಟಿಟಿ ಅನ್ನೋದು ಒಂದು ಪರ್ವತ ಇದ್ದ ಹಾಗೆ. ವಾವ್, ಒಳ್ಳೆ ಕಂಪ್ಯಾರಿಸನ್. ಒಮ್ಮೆ ನೀವು ನಾನು ಪ್ರೋ ಅಂತ ಡಿಸೈಡ್ ಮಾಡಿದ್ರೆ ಆ ಚೌಕಾಸಿಗೆ ಜಾಗವೇ ಇರಲ್ಲ. ಪ್ರೊಫೆಷನಲ್ಸ್ಗೆ ರೆಸಿಸ್ಟೆನ್ಸ್ ಬರಲ್ಲ ಅಂತಲ್ಲ, ಅವ್ರಿಗೂ ಭಯ ಆಗುತ್ತೆ, ಅವ್ರಿಗೂ ಆ ವಿರೋಧ ಕಾಡುತ್ತೆ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಆದ್ರೂ ಅವ್ರು ಕೆಲಸ ಮಾಡ್ತಾರೆ. ಹೌದು, ಆ ಆಂತರಿಕ ವಿರೋಧದ ಜೊತೆಯಲ್ಲೇ ಅವರು ತಮ್ಮ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಅವರು ವಿರೋಧನ ಮೀರಿ ಕೆಲಸ ಮಾಡೋ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸರಿ, ನಾವು ಪ್ರೋ ಆಗಿ ಬದಲಾಗಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆದ್ರೆ ಹಿಂದಿನ ಕಾಲದವರಿಗಿದ್ದ ಹಾಗೆ ನಮ್ಮ ದಾರಿ ಈಗಷ್ಟು ಈಸಿ ಇಲ್ಲ ಅಲ್ವಾ? ಹೌದು, ಈಗಿನ ಕಾಲದ ಚಾಲೆಂಜಸ್ ಬೇರೆ. ಪ್ರೆಸ್ಫೀಲ್ಡ್ ಈ ಪುಸ್ತಕ ಬರೆದ ಟೈಮ್ಗೂ ಈಗಿನ ಟೈಮ್ಗೂ ಬಹಳ ಡಿಫ್ರೆನ್ಸ್ ಇದೆ. ನಮ್ಮ ಪಕ್ಕದಲ್ಲೇ ಸದಾ ಝೇಂಕರಿಸೋ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ನಾವು ಬರೀ ನಮ್ಮ ಆಂತರಿಕ ವಿರೋಧವನ್ನಷ್ಟೇ ಅಲ್ಲ, ಈ ಡಿಜಿಟಲ್ ವಿರೋಧವನ್ನು ಫೇಸ್ ಮಾಡ್ಬೇಕಲ್ವಾ? ಖಂಡಿತ. ಈ ಆಧುನಿಕ ಜಗತ್ತು ಈ ಹೋರಾಟನ ಹೇಗೆ ಚೇಂಜ್ ಮಾಡಿದೆ? ಇದು ಇವತ್ತಿನ ಅತೀ ದೊಡ್ಡ ಸವಾಲು. ಮೂಲಗಳಲ್ಲಿದ್ನೇ ವೈಫೈ ಹೊಂದಿರುವ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ವಿತ್ ವೈಫೈ ಅಂತ ಬಹಳ ಮಾರ್ಮಿಕವಾಗಿ ಕರೆಯಲಾಗಿದೆ. ರೆಸಿಸ್ಟೆನ್ಸ್ ವಿತ್ ವೈಫೈ, ಸೂಪರ್ ಟರ್ಮ್ ಇದು. ಹೌದು. ಹಿಂದಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಕೆಲಸದಿಂದ ಎಸ್ಕೇಪ್ ಆಗಬೇಕು ಅಂದ್ರೆ ಆತ ಬರೀ ತನ್ನ ಆಲೋಚನೆಗಳ ಜೊತೆ ಫೈಟ್ ಮಾಡಬೇಕಿತ್ತು. ಆದ್ರೆ ಇವತ್ತು ಪ್ರಪಂಚದ ಬೆಸ್ಟ್ ಇಂಜಿನಿಯರ್ಗಳು ನಮ್ಮ ಅಟೆನ್ಷನ್ ಅನ್ನ ಕದಿಯೋಕೆಂಟಾನೇ ಡಿಸೈನ್ ಮಾಡಿರೋ ಆಲ್ಗೋರಿದಮ್ಗಳು ನಮ್ಮ ಜೇಬಿನಲ್ಲೇ ಇವೆ. ನಿಜ, ಆ ಆಪ್ಸ್ ಎಲ್ಲ ಎಷ್ಟೋ ಅಡಿಕ್ಟಿವ್ ಆಗಿರುತ್ತೆ ಅಂದ್ರೆ. ಕರೆಕ್ಟ್. ಅನಂತವಾಡಿ ಸ್ಕ್ರೋಲ್ ಮಾಡೋದು, ಇನ್ಫಿನಿಟ್ ಸ್ಕ್ರೋಲಿಂಗ್, ಮತ್ತೆ ಪ್ರತಿ ಕ್ಷಣಕ್ಕೂ ಬರೋ ನೋಟಿಫಿಕೇಶನ್ಸ್ ಇವೆಲ್ಲವೂ ರೆಸಿಸ್ಟೆನ್ಸ್ಗೆ ಅತ್ಯಂತ ಪ್ರಿಯವಾದ ವೆಪನ್ಸ್. ಇದು ಬಯೋಲಾಜಿಕಲಿ ಅಂದ್ರೆ ಜೈವಿಕವಾಗಿ ನಮ್ಮ ಮೇಲೆ ಹೇಗೆ ಎಫೆಕ್ಟ್ ಆಗತ್ತೆ?
ಬರೀ ಅಟೆನ್ಷನ್ ಡೈವರ್ಟ್ ಆಗೋದು ಮಾತ್ರನೇ ಇದರ ಪ್ರಾಬ್ಲಮ್? ಇಲ್ಲ, ಇದು ಕೇವಲ ಅಟೆನ್ಷನ್ ಪ್ರಾಬ್ಲಮ್ ಅಲ್ಲ. ಇದು ನಮ್ಮ ಬ್ರೈನ್ನ ಕೆಮಿಕಲ್ ಬ್ಯಾಲೆನ್ಸ್ ಅನ್ನೇ ಡಿಸ್ಟರ್ಬ್ ಮಾಡುತ್ತೆ. ಈ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ನಮ್ಗೆ ಕಂಟಿನ್ಯೂಸ್ ಆಗಿ ಸಣ್ಣ ಸಣ್ಣ ಡೋಪಮೈನ್ ಹಿಟ್ಸ್ ಕೊಡ್ತಾ ಇರ್ತವೆ. ಓಕೆ. ಇದರಿಂದ ನಮ್ಮ ಫೋಕಸ್ ಸ್ಪ್ಯಾನ್ ಅಂದ್ರೆ ಏಕಾಗ್ರತೆಯ ಅವಧಿ ತುಂಬಾನೇ ಕಮ್ಮಿ ಆಗುತ್ತೆ. ಒಂದು ಡೀಪ್ ವರ್ಕ್ ಅಂದ್ರೆ ಆಳವಾದ ಮತ್ತು ಕಷ್ಟಕರವಾದ ಕೆಲಸ ಮಾಡಕ್ ಬೇಕಾದ ಮಾನಸಿಕ ಸ್ಟ್ಯಾಮಿನಾನ ಈ ನಿರಂತರ ಡಿಸ್ಟ್ರಾಕ್ಷನ್ಸ್ ನಾಶ ಮಾಡ್ತವೆ. ಅಂದ್ರೆ ನಮ್ಮ ಮೆಂಟಲ್ ಎನರ್ಜಿ ಡ್ರೈನ್ ಆಗುತ್ತಾ? ಹೌದು. ಛಿದ್ರಗೊಂಡ ಮನಸ್ಸಿರೋ ವ್ಯಕ್ತಿ ಎಂದಿಗೂ ಒಂದು ಮಾಸ್ಟರ್ ಪೀಸ್ ಅನ್ನ ಕ್ರಿಯೇಟ್ ಮಾಡೋಕ್ ಸಾಧ್ಯನೇ ಇಲ್ಲ. ಇಡೀ ದಿನ ನಾವು ಏನನ್ನೋ ಓದ್ತಾ, ಇಮೇಲ್ಸ್ ಚೆಕ್ ಮಾಡ್ತಾ ನಾನು ಬಹಳ ಬ್ಯುಸಿ ಇದ್ದೀನಿ ಅಂತ ಫೀಲ್ ಮಾಡ್ಬೋದು. ಆದ್ರೆ ದಿನದ ಕೊನೆಯಲ್ಲಿ ನಮ್ಮ ಲೈಫನ್ನೇ ಚೇಂಜ್ ಮಾಡಬಲ್ಲ ಆ ಒಂದು ಮುಖ್ಯ ಕೆಲಸನ ನಾವು ಟಚ್ ಕೂಡ ಮಾಡಿರಲ್ಲ. ಇದು ನಿಜಕ್ಕೂ ಭಯ ಹುಟ್ಸೋ ವಿಚಾರ. ಹೌದು. ಆದ್ರೆ ಈ ಡಿಜಿಟಲ್ ವಿರೋಧನ ಎದುರಿಸಿ ನಾವು ಶಿಸ್ತಿನಿಂದ ಕೆಲ್ಸಕ್ಕೆ ಕೂತ್ರೆ ಅಲ್ಲಿ ಸ್ಫೂರ್ತಿ ಲೇಗಿ ಹುಟ್ಟುಕೊಳ್ಳುತ್ತೆ. ಯಾಕಂದ್ರೆ ಈ ಸೋರ್ಸಸ್ ಅಲ್ಲಿ ಒಂದು ಸುಂದರವಾದ ಸ್ಪಿರಿಚುವಲ್ ಲೇಯರ್, ಆಧ್ಯಾತ್ಮಿಕ ಆಯಾಮವನ್ನು ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟ್. ಅಂದ್ರೆ ಕೆಲ್ಸ ಶುರು ಮಾಡಿದ ಮೇಲೇ ಸ್ಫೂರ್ತಿ ಬರುತ್ತೆ ಅನ್ನೋ ವಿರೋಧಾಭಾಸ, ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದು ರೆಸಿಸ್ಟೆನ್ಸ್ ಅನ್ನೋ ಕತ್ತಲನ್ನ ಸೀಳೋ ಒಂದು ಬೆಳಗಿನ ಕಿರಣ ಅಂತ ಹೇಳ್ಬೋದು. ಕೇವಲ ಶಿಸ್ತಿನಿಂದ ಪ್ರತಿದಿನ ಕೆಲಸ ಮಾಡೋದಕ್ಕೂ ಮತ್ತೆ ಒಂದು ಹೈಯರ್ ಲೆವೆಲ್ ಸ್ಫೂರ್ತಿನ ಪಡೆಯೋದಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಹೇಗೆ? ನಾವು ಯಾವಾಗ್ಲೂ ಮೊದಲು ಸ್ಫೂರ್ತಿ ಬರ್ಲಿ, ಮೋಟಿವೇಟ್ ಆಗ್ಲಿ, ಆಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಕಾಯ್ತೀವಿ. ಆದ್ರೆ ರಿಯಾಲಿಟಿ ಏನಂದ್ರೆ ಆಕ್ಷನ್ ಪ್ರಿಸೀಡ್ಸ್ ಇನ್ಸ್ಪಿರೇಷನ್. ಅಂದ್ರೆ ಕ್ರಿಯೆ ಸ್ಫೂರ್ತಿನ ಹುಟ್ಟಾಕುತ್ತೆ ಹೊರತು ಸ್ಫೂರ್ತಿ ಕ್ರಿಯೆನಲ್ಲ. ಓ. ನೀವು ಪ್ರತಿದಿನ ಒಂದೇ ಟೈಮಿಂಗ್ಗೆ ನಿಮ್ಮ ಟೇಬಲ್ ಮುಂದೆ ಕೂತು ರೆಸಿಸ್ಟೆನ್ಸ್ನ ಎಲ್ಲಾ ವಿರೋಧಗಳ ನಡುವೆಯೂ ಕೆಲಸ ಶುರು ಮಾಡಿದ್ರೆ ನಿಮ್ಮ ಒಳಗಿರೋ ಅಜ್ಞಾತ ಸೃಜನಶೀಲ ಶಕ್ತಿಗಳು, ಲೈಕ್ ದ ಮ್ಯೂಸ್ ಅಂತಾರಲ್ಲ, ಅದು ಜಾಗೃತಗೊಳ್ಳುತ್ತೆ. ಅಂದ್ರೆ ನಾವು ಕ್ಯಾನ್ವಸ್ ಮೇಲೆ ಬಣ್ಣ ಹಚ್ಚೋಕ್ ಶುರು ಮಾಡಿದ್ರೆ ಮಾತ್ರ ಮುಂದಿನ ಚಿತ್ರದ ಐಡಿಯಾ ನಮ್ ತಲೆಗೆ ಬರುತ್ತೆ, ಸರಿಯೇ? 100ಕ್ಕೆ 100 ಸರಿ. ನಾವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮ ಆ ಕಷ್ಟದ ಕೆಲಸಕ್ಕೆ ನಮ್ಮನ್ನು ನಾವು ಡೆಡಿಕೇಟ್ ಮಾಡಿದ್ರೆ ಸಾಕು, ಸ್ಫೂರ್ತಿನೇ ನಮ್ಮನ್ನು ಹುಡುಕೊಂಡು ಬರುತ್ತೆ. ವಾವ್! ಪ್ರಪಂಚದ ಶ್ರೇಷ್ಠ ಕಲಾಕೃತಿಗಳು, ಮಹತ್ತರ ಸಂಶೋಧನೆಗಳು ಹುಟ್ಟಿದ್ದು ಕೇವಲ ದೈವಿಕ ಸ್ಫೂರ್ತಿಯಿಂದಲ್ಲ, ಬದಲಾಗಿ ಪ್ರತಿದಿನದ ಕಠಿಣ ಶಿಸ್ತಿನಿಂದ ಮತ್ತೆ ಈ ರೆಸಿಸ್ಟೆನ್ಸ್ ಜೊತೆಗಿನ ನಿರಂತರ ಫೈಟಿಂದ. ನಿಜ. ನಾವು ನಮ್ಮ ಕೆಲಸಕ್ಕೆ ಪ್ರಾಮಾಣಿಕವಾದ ಗೌರವ ಕೊಟ್ರೆ ಆ ಕೆಲಸ ನಮಗೆ ರಿಟರ್ನ್ ಆಗಿ ಅಗಾಧವಾದ ಶಕ್ತಿನ ಕೊಡುತ್ತೆ. ನಾವು ಈ ಡೀಪ್ ಡೈವ್ನ ಕೊನೆಯ ಘಟ್ಟಕ್ಕೆ ಬಂದಿದೀವಿ. ಈ ಕಂಪ್ಲೀಟ್ ಚರ್ಚೆನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಇದು ಬರೀ ಕಲೆ, ಬಿಸ್ನೆಸ್ ಅಥವಾ ಕ್ರಿಯೇಟಿವಿಟಿ ಬಗ್ಗೆ ಮಾತ್ರ ಮಾತಾಡಲ್ಲ, ಅಲ್ವಾ? ಖಂಡಿತ ಅಲ್ಲ. ಇದು ಇಂಟಿಗ್ರಿಟಿ ಅಂದ್ರೆ ಪ್ರಾಮಾಣಿಕತೆ ಬಗ್ಗೆ ಮಾತಾಡುತ್ತೆ. ನಮ್ಮ ಜೀವನ ನಮ್ಮಿಂದ ಏನನ್ನ ಬಯಸುತ್ತಿದೆಯೋ, ಯಾವ ಕೆಲ್ಸನ ಮಾಡೋಕೆ ಅಂತ ನಾವು ಹುಟ್ಟಿದೀವೋ ಆ ಕೆಲ್ಸನ ನಾವು ಮಾಡ್ತಿದೀವಾ? ಅಥವಾ ಕ್ರೋಕ್ಲಾಸ್ಟಿನೇಷನ್ ಅಂದ್ರೆ ವಿಳಂಬದ ಮೂಲಕ, ಈ ಮೊಬೈಲ್ನ ನೆಪದ ಮೂಲಕ ನಮ್ಮ ಜೀವನಕ್ಕೆ ನಾವೇ ದ್ರೋಹ ಬಗೆಯುತ್ತಿದೀವಾ? ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಕಾಲಿಂಗ್ ಇರುತ್ತೆ. ಅದು ಹೊಸದೇನಾದ್ರೂ ಕ್ರಿಯೇಟ್ ಮಾಡೋದಾಗಿರಬಹುದು, ಯಾರಿಗಾದ್ರೂ ಟೀಚ್ ಮಾಡೋದಾಗಿರಬಹುದು, ಅಥವಾ ಸೊಸೈಟಿನ ಚೇಂಜ್ ಮಾಡೋ ಒಂದು ಹೆಜ್ಜೆ ಆಗಿರಬಹುದು. ನಿಜ. ಆ ಕೆಲ್ಸ ಯಾವುದು ಅಂತ ನಮ್ಮೊಳಗಿರೋ ಪ್ರಜ್ಞೆಗೆ ಕ್ಲಿಯರ್ ಆಗಿ ಗೊತ್ತೇ ಇರುತ್ತೆ. ಹೌದು. ಮತ್ತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ರಿಯಾಲಿಟಿ ಏನಂದ್ರೆ, ಈ ರೆಸಿಸ್ಟೆನ್ಸ್ ಅನ್ನೋದು ಎಂದಿಗೂ ಕಂಪ್ಲೀಟಾಗಿ ಸಾಯಲ್ಲ. ಓಹ್, ಅದು ಯಾವತ್ತೂ ಹೋಗಲ್ವಾ? ಇಲ್ಲ. ನಾವೊಂದು ಪ್ರಾಜೆಕ್ಟ್ ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋದ ತಕ್ಷಣ ಅದು ಹೊಸ ರೂಪದಲ್ಲಿ ಹೊಸ ಡೌಟ್ಸ್ ಜೊತೆ ವಾಪಸ್ ಬರುತ್ತೆ. ಇದೊಂದು ಲೈಫ್ ಲಾಂಗ್ ನಡೆಯೋ ನಿರಂತರ ಹೋರಾಟ. ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಈ ಹೋರಾಟನ ಒಪ್ಕೊಳ್ಳೋದೇ ನಮ್ಮ ಗೆಲುವಿನ ಫಸ್ಟ್ ಸ್ಟೆಪ್. ವೈಫಲ್ಯ ನಮ್ಮ ನಿಜವಾದ ಶತ್ರು ಅಲ್ಲ, ಬದಲಾಗಿ ನಮ್ಮನ್ನ ಬದಲಾಯಿಸಬಲ್ಲ, ನಮ್ಮನ್ನ ಹೈಯರ್ ಲೆವೆಲ್ಗೆ ತಗೊಂಡೋಗ್ಬಲ್ಲ ಕೆಲ್ಸನ ಪೋಸ್ಟ್ಪೋನ್ ಮಾಡೋ ಅಭ್ಯಾಸ ಇದೆಯಲ್ಲ, ಅದೇ ನಮ್ಮ ಅತಿ ದೊಡ್ಡ ಶತ್ರು. ಹೌದು. ರೆಸಿಸ್ಟೆನ್ಸ್ ಯಾವಾಗ್ಲೂ ನಮ್ಮ ಕಿವಿಯಲ್ಲಿ ನಾಳೆ ಮಾಡೋಣ ಅಂತ ಪಿಸುಗುಡ್ತಾನೆ ಇರುತ್ತೆ. ಆದ್ರೆ ಒಂದು ಮೀನಿಂಗ್ಫುಲ್ ಲೈಫ್ ನಿರ್ಮಾಣ ಆಗೋದು ಇಂದು ಈಗಲೇ ಅಂತ ಆಕ್ಷನ್ ತಗೊಳ್ಳುವರಿಂದ ಮಾತ್ರ. ಇದು ಪ್ರತಿಯೊಬ್ಬರನ್ನು ಆಳವಾದ ಚಿಂತನೆಗೆ ಹಚ್ಚುವಂತಹ ಅದ್ಭುತವಾದ ವಿಷಯ. ಖಂಡಿತ. ಈ ಸೆಷನ್ ಅನ್ನ ಮುಕ್ತಾಯ ಮಾಡೋ ಮುನ್ನ ನಾವೆಲ್ಲರೂ ಒಂದು ಪ್ರಚೋದನಾತ್ಮಕವಾದ ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಒಮ್ಮೆ. ಹೀಗೆ ಯೋಚನೆ ಮಾಡಿ. ನಾಳೆ ಬೆಳಗ್ಗೆ ಒಬ್ಬ ವ್ಯಕ್ತಿ ನಿದ್ದೆಯಿಂದ ಎದ್ದ ತಕ್ಷಣ ಆತನ ಸುತ್ತಮುತ್ತ ಇರೋ ಎಲ್ಲಾ ಡಿಜಿಟಲ್ ಡಿವೈಸ್ಗಳು, ಇಂಟರ್ನೆಟ್ ಕನೆಕ್ಷನ್ ಮತ್ತೆ ಕೆಲಸ ಪೋಸ್ಟ್ಪೋನ್ ಮಾಡಕ್ಕೆ ಆತ ಬಳಸ್ತಿದ್ದ ಎಲ್ಲಾ ಲಾಜಿಕಲ್ ನೆಪಗಳು ಇದ್ದಟ್ಟಿದ್ದಂತೆ ಮಾಯವಾಗ್ಬಿಟ್ರೆ, ಆತನ ಮುಂದೆ ಕೇವಲ ಒಂದು ಖಾಲಿ ಪೇಪರ್ ಅಥವಾ ಆತ ಮಾಡ್ಲೇಬೇಕಾದ ಆ ಒಂದು ನಿರ್ದಿಷ್ಟ ಕೆಲಸ ಮಾತ್ರ ಉಳಿದುಕೊಂಡ್ರೆ,
ಆ ವ್ಯಕ್ತಿಯ ಎದುರು ಉಳಿಯೋ, ಆತ ಮಾಡ್ಲೇಬೇಕಾದ ಆ ಒಂದು ಭಯಾನಕವಾದ ಅದೇ ಅಷ್ಟೇ ಇಂಪಾರ್ಟೆಂಟ್ ಆದ ಕೆಲಸ ಯಾವುದೋ? ಮತ್ತೆ ಆ ಕೆಲ್ಸದಿಂದ ಇನ್ನೆಂದಿಗೂ ಓಡಿ ಹೋಗೋಕೆ ಸಾಧ್ಯನೇ ಇಲ್ಲ, ಯಾವ ಎಕ್ಸ್ಕ್ಯೂಸಸ್ ಕೂಡ ಉಳಿದಿಲ್ಲ ಅಂತ ಗೊತ್ತಾದಾಗ ಆ ಕ್ಷಣದ ಆಳವಾದ ನಿಶ್ಶಬ್ದತೆಯಲ್ಲಿ ಆತನದೇ ಆಂತರಿಕ ಧ್ವನಿ ಏನನ್ನ ಹೇಳಬಹುದು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೇ ನಮ್ಮೆಲ್ಲರ ಮುಂದಿರೋ ಅತಿದೊಡ್ಡ ಮತ್ತೆ ಅತಿ ಮುಖ್ಯವಾದ ಸವಾಲು.